ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬ ಮಾಡ್ತಾ ಇದ್ದೀರಾ, ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ. ಸೊ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನೆಲ್ಲ ಹಮ್ಮಿಕೊಂಡಿದ್ದೀರಾ ಅದ್ರ ಬಗ್ಗೆ ವಾಗರ್ತಾವ ಸಂಪೃಕ್ತವು ವಾಗರ್ತ ಪ್ರತಿಪತ್ತೆಯೇ ಜಗತ ಪಿತರು ಒಂದೇ ಶ್ರೀ ಪಾರ್ವತಿ ಪರಮೇಶ್ವರ್. ಮಹಾಶಿವರಾತ್ರಿ ಬಹಳ ಶುಭ ದಿನ. ಒಂದು ವರ್ಷಕ್ಕೆ 12 ಮಾಸ ಶಿವರಾತ್ರಿಗಳು ಬರುತ್ತೆ. ಅದರಲ್ಲಿ ಬಹಳ ಪ್ರಶಸ್ತವಾದದ್ದು ವಿಶೇಷವಾದದ್ದು ಮಹಾಶಿವರಾತ್ರಿ. ಅದು ಈ ದಿನ ಸಮುದ್ರ ಮಥನ ಆದಾಗ ಬಂದಂಥ ವಿಶ್ವವನ್ನು ಈಶ್ವರ ಅದನ್ನು ನುಂಗಿದಂತಹ ಒಂದು ದಿನ ಮಹಾಶಿವರಾತ್ರಿ ಅಂತ ಆಚರಿಸ್ತಾರೆ. ಇನ್ನು ಕೆಲವರು ಇದು ಅವನು ಪಾಣಿಗ್ರಹಣ ಆದ ದಿನ ಅಂತ ಕೂಡ ಆಚರಿಸ್ತಾರೆ. ಇಲ್ಲಿ ಇವತ್ತಿನ ದಿನ ನಾವು ಬೆಳಗ್ಗೆ 4:15 ಗಂಟೆಗೇ ಅಭಿಷೇಕ ಆಯಿತು. ನಂತರ ಎಲ್ಲ ತಾವು ನೋಡೋ ಹಾಗೇ ಎಲ್ಲ ಅಲಂಕಾರವೂ ಆಗಿದೆ. ಈಗ ಏಕಾದಶ ರುದ್ರಾಭಿಷೇಕ ಆಯಿತು. ಸ್ಫಟಿಕಲಿಂಗ ಹಾಗೆ ವಿವಿಧ ಥರವಾದ ಲಿಂಗಗಳು ಮತ್ತು ದೇವರ ಒಂದು ಉತ್ಸವ ಮೂರ್ತಿ ಕೂಡ ಇಟ್ಕೊಂಡು ಇದನ್ನು ವಿಜೃಂಭಣೆಯಿಂದ ಏಕಾದಶಾವರ್ಷ ರುದ್ರಾಭಿಷೇಕ ಕೂಡ ಆಗಿದೆ. ಮತ್ತು ಈ ರುದ್ರಾಭಿಷೇಕದ ವಿಶೇಷತೆ ಏನು ಅಂದರೆ, ಈಶ್ವರನಿಗೆ ಅಭಿಷೇಕ ಇಷ್ಟ, ವಿಷ್ಣುವಿಗೆ ಅಲಂಕಾರ ಪ್ರಿಯ. ಆದ್ದರಿಂದ ವಿಷ್ಣುವಿಗೆ ಜಲಾಭಿಷೇಕ ಹಾಗೂ ವಿವಿಧ ರೀತಿಯ ಅಲಂಕಾರ ಇದು ಅಭಿಷೇಕಗಳು ಮಾಡೋದ್ರಿಂದ ನಮಗೆ ಆರೋಗ್ಯ ಐಶ್ವರ್ಯ ಸೌಭಾಗ್ಯ ಎಲ್ಲವೂ ಉಂಟಾಗುತ್ತೆ ಅನ್ನೋದು ಕೂಡ ನಮ್ಮಲ್ಲಿ ಒಂದು ಅಚಲವಾದ ನಂಬಿಕೆ. ಮಧ್ಯಾಹ್ನ ಇನ್ನು ಯಾಮದ ಪೂಜೆಗಳು ಸ್ಟಾರ್ಟ್ ಆಗುತ್ತೆ. 4 ಯಾಮಗಳು ಪೂಜೆ ನಡೆಯುತ್ತೆ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದೆ. ತಾವೇ ನೋಡಿದಾಗೆ ಸಾಕಷ್ಟು ಜನ ಭಕ್ತಾದಿಗಳಾಗಲೇ ನೆಲೆಸಿದ್ದಾರೆ, ಬಂದಿದ್ದಾರೆ, ದರ್ಶನ ಪಡ್ಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಹಾಗೆ ಈ ದಿನ ತಾವುಗಳು ಕೂಡ ಬಂದಿದ್ದೀರಿ, ತಮಗೂ ಶುಭವಾಗಲಿ ಅಂತ ಹೇಳಿ ರುದ್ರಹೋಮ ಆಗುತ್ತೆ. ಮತ್ತು ರುದ್ರಹೋಮ ಇದೆ, ಅದು ಕೂಡ ಆ ಕಾಲದಲ್ಲೂ ಇದ್ದು ತಮ್ಮ ಚಿತ್ರೀಕರಣವನ್ನು ಕೂಡ ಮಾಡಿಕೊಳ್ಳಿ. ಇದೊಂದು ವಿಶೇಷವಾಗಿರುವಂತಹ ದೇವಸ್ಥಾನ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಕಾರಣ ಇಷ್ಟೇನೆ ನೋಡಿ, ಒಬ್ಬರು ಬಂದವರು ಇನ್ನೊಂದು ಸಲ ಬರಬೇಕು ಅಂದರೆ ಇಲ್ಲಿ ಬಂದಿದ್ದಕ್ಕೆ ಅವ್ರಿಗೆ ಏನಾದರೂ ಒಂದು ಒಳ್ಳೆಯ ಅನುಭವ ಆಗಿರಬೇಕು. ಆ ಅನುಭವ ಇಲ್ಲ ಅವ್ರಿಗೆ ಆಗಿದೆ. ಇಲ್ಲಿ ತರಂಗಗಳು ಬಹಳ ಸಕಾರಾತ್ಮಕ ತರಂಗಗಳಿವೆ ಅಂತ ಹೇಳ್ತಾರೆ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರ ತೆರನಾಗಿ ಇರುವವನು ಶಿವಯೋಗಿ. ಇಲ್ಲಿ ಬಂದಾಗ ಅವರವರ ಭಕ್ತಿ ಹೇಗಿದೆ ಅದಕ್ಕೆ ತಕ್ಕನಾಗಿ ಪ್ರತಿಫಲ ಇರುತ್ತೆ. ಯಾರ್ಯಾರು ಒಳ್ಳೆಯ ಯೋಚನೆಯನ್ನು ಇಟ್ಕೊಂಡು ಬಂದಿದ್ದಾರೆ, ಒಳ್ಳೆಯದು ಆಗಲಿ ಅಂತ ಭಾವಿಸಿ ಬಂದಿದ್ದಾರೆ, ಅವ್ರಿಗೆಲ್ಲ ಶುಭವಾಗಿದೆ. ವೆಂಕಟರಮಣ ಸ್ವಾಮಿ, ಸುಂದರೇಶ್ವರ ಸ್ವಾಮಿ ಹಾಗೂ ಎಲ್ಲ ಸಮಸ್ತ ಎಲ್ಲ ದೇವತೆಗಳು ಕೂಡ ಅವರು ಬಂದವರಿಗೆ ತಮ್ಮ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಆ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ. 2ನೇ ಸಲ ಬರೋದ್ರಿಂದ 3ನೇ ಸಲ ಮತ್ತು ಬೇರೆಯವ್ರನ್ನ ಕರ್ಕೊಂಡು ಬರ್ತಾ ಇರೋದ್ರಿಂದ ದೇವಸ್ಥಾನದಲ್ಲಿ ಈ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಒಂದು ಅನುಕೂಲವಾಗಿದೆ. ಭಕ್ತಾದಿಗಳು ಬಂದಂಗೆಲ್ಲ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿ ಆಗ್ತಾ ಇದೆ. ಮತ್ತು ಆ ಭಗವಂತ ಕೃಪೆಗೆ ಎಲ್ಲರೂ ಪಾತ್ರರಾಗಲಿ ಅಂತ ನನ್ನ ಆಶಯ.